ನಮಸ್ಕಾರ. ನನ್ನ ಹೆಸರು ಆನಂದ್ ನಾಗರಾಜ್. ನಾನು ಮೈಸೂರಲ್ಲಿ ಸಿವಿಲ್ ಇಂಜಿನಿಯರ್ ಕೆಲಸ ಮಾಡ್ತೀನಿ. ನನಗೆ ಈ ತಾಲೂಕು ಆಫೀಸ್ ಟಿ ನರಸೀಪುರ ಅಲ್ಲಿ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಕೆಳಗಡೆ ಇಳ್ಕೊಂಡ್ ಬರ್ತಾ ಇದ್ದೆ. ಅಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರು. ಹಾಗಾಗಿ ಆ ಲೆದರ್ ಬಾಲ್ ಅನ್ನ ಜೋರಾಗಿ ನಾನು ಆ ಮಕ್ಳಿಗೆ ಕೊಡ್ಬೇಕು ಅಂತ ಜೋರಾಗಿ ಎಸೆಯಕ್ ಹೋಗಿ ಹಾಗೂ ಸ್ಲಿಪ್ ಆಗು ಬಿದ್ದೆ ಅಲ್ಲಿ. ಹಂಗಾಗಿ ನನಗೆ ಈ ಬಲಗೈ ಹಿಂದ್ಗಡೆ ಆಲ್ಮೋಸ್ಟ್ ಒಂದು ಮಸಿಲ್ ಟೈರ್ ಆಯ್ತು. ಅಲ್ಲಿಂದ ಬಹಳ ಕಷ್ಟಪಟ್ಕೊಂಡು ಮೈ ಮೈಸೂರಿಗೆ ಬಂದು ಸರಿ ಕಾಮಾಕ್ಷಿ ಹಾಸ್ಪಿಟಲ್ ಯೂನಿಟ್ ಅಲ್ಲಿ ಬಂದು ನಾನು ಟ್ರೀಟ್ಮೆಂಟ್ ತಗೊಂಡೆ. ಅಲ್ಲಿ ನನಗೆ ಮೊದಲನೇ ದಿನಾನೇ ಡಾಕ್ಟರ್ ವಿಕ್ರಮ್ ಅವರು ನನಗೆ ಪರಿಚಯ ಆಗಿ ಅವರೆಲ್ಲ ನನ್ನ ಕೈ ಎಲ್ಲ ನೋಡಿ ಆಮೇಲೆ ಒಂದ್ ವಾರ ಸ್ವಿಂಗ್ ಹಾಕೊಂಡಿರಿ ನೋಡೋಣ ಏನಾದ್ರು ಸರಿ ಹೋಗ್ಬೋದೇನೋ ಅಂತ ಕೋಲ್ಡ್ ಪ್ಯಾಕ್ ಕೊಟ್ರು. ಆಮೇಲೆ ಅವ್ರು ಹೇಳ್ದಂಗೆ ಮಾಡ್ತಾ ಇದ್ದೆ. ಆಮೇಲೆ ನನ್ಗೇನು ಒಂದು ವಾರ ಆದ್ಮೇಲೆ ಏನು ನನಗೆ ಅಷ್ಟು ಕೈಯಲ್ಲಿ ಅಷ್ಟು ನನಗೆ ಪ್ರಯೋಜನ ಆಗ್ಲಿಲ್ಲ. ಆ ಬಲ ತೋಳು. ಆಮೇಲೆ ಅವರು MRI ಮಾಡಿಸ್ಕೊಳ್ಳಿ ನೋಡೋಣ ಅಂತ ಹೇಳಿದ್ರು. MRI ಮಾಡಿಸ್ಕೊಂಡು ಬಂದ್ಮೇಲೆ ಗೊತ್ತಾಯ್ತು ಸುಮಾರಾಗಿ ಮಸಿಲ್ ಟೈರ್ ಆಗಿದೆ ಅಂತ. ಹಾಗಾಗಿ ಅವರು ಒಂದು ದಿನ ನೋಡಿ ಏನೋ ನೀವು ಇದು ಇದು ಮಾಡಿಸ್ಕೊಳ್ಳಿ, ಆರ್ಥೋಸ್ಕೋಪಿ ಮಾಡಿಸ್ಕೊಳ್ಳಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಆಪರೇಷನ್ ನಾನೇ ಮಾಡ್ತೀನಿ ಅಂದ್ರು. ಹಾಗಾಗಿ ನಮ್ಮ ಮನೆಯವರು ನಾವು ಎಲ್ಲ ಸೇರಿ ಒಮ್ಮತದಿಂದ ಅವ್ರಿಗೆ ಮಾಡಿ ಸರ್ ನೀವು ಅಂತ ಹೇಳಿದ್ವಿ. ಹಾಗಾಗಿ ಕಾಮಾಕ್ಷಿ ಹಾಸ್ಪಿಟಲ್ ಯೂನಿಟ್ 1 ಅಲ್ಲಿ ನನಗೆ ಆಪರೇಷನ್ ಆಯ್ತು. ಸರಿಯಾಗಿ ಒಂದು ಈಗ ಇವತ್ತಿಗೆ ಹೆಚ್ಚು ಕಮ್ಮಿ ಒಂದು 3 ತಿಂಗಳಾಯ್ತು. ಹಾಗಾಗಿ ನಾನು ಇದನ್ನ ಮೊದಲು ಸ್ವಿಂಗ್ ಹಾಕೊಂಡು ಸ್ವಲ್ಪ ದಿನ ಹಾಗೆ ಮಾಡ್ತಾ ಇದ್ದೆ. ಔಷಧಿಗಳೆಲ್ಲ ಬರ್ಕೊಟ್ರು, ಅದನ್ನೆಲ್ಲ ತಗೊಂಡು ಹಾಗೆ ಬರ್ತಾ ಇದ್ದೆ. ಅದ್ರ ಜೊತೆಗೆ ಈ ಫಿಸಿಯೋಥೆರಪಿ ಬಹಳ ಮುಖ್ಯವಾಗಿ ನನಗೆ ಮತ್ತೆ ವಾಪಸ್ಸು ನನ್ನ ಕೈ ಬಹಳ ಸರಾಗವಾಗಿ ಆಡಕ್ಕೆ ನನಗೆ ಸಹಾಯ ಮಾಡ್ತು. ಒಂದು ದಿನಾನು ಬಿಡದ ಹಾಗೆ ನಾನು ಫಿಸಿಯೋಥೆರಪಿನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತಿಗೆ ಬರೋಬ್ಬರಿ ಒಂದು 3 ತಿಂಗಳಾಯ್ತು. ಇವತ್ತು ನಾನು ಸರಾಗವಾಗಿ ನನ್ನ ಬಲಗೈನ ಎತ್ತೀನಿ, ಆಡಿಸ್ತೀನಿ, ಎಲ್ಲವನ್ನೂ ಮಾಡ್ತೀನಿ. ಇವತ್ತು ನಾನು ಬಹಳ ಖುಷಿಯಾಗಿದ್ದೀನಿ. ಸೊ ಇದರ ಒಂದು ಏನು ಇವತ್ತು ನಾನು ಆಗಿದ್ದೀನಿ. ಇದೆಲ್ಲವೂ ನಮ್ಮ ಡಾಕ್ಟರ್ ವಿಕ್ರಮ್ ಅವರ ಸಹಾಯ ಇಲ್ಲದೆ ಹೋಗಿದ್ರೆ ಖಂಡಿತ ಆಗ್ತಾ ಇರಲಿಲ್ಲ. ಹಾಗಾಗಿ ಮಹಿಳಾ ಅವರನ್ನ ನಾನು ನೆನೆಸ್ತೀನಿ. ಥ್ಯಾಂಕ್ ಯು.